ಮೊನ್ನೆ ಕೋಲಾರದಲ್ಲಿ, ಇವತ್ತು ಬೆಂಗಳೂರಿನ ಅಂದ್ರಹಳ್ಳಿಯಲ್ಲಿ. ಯಾಕೆ ಸರ್ಕಾರಿ ಶಾಲೆಗಳ ಮಕ್ಕಳಿರುವಂಥ ಶಾಲೆಗಳಲ್ಲಿಯೇ ಈ ಶೌಚಾಲಯ ಕ್ಲೀನು, ಮಲಗುಂಡಿ ಕ್ಲೀನ್ ಯಾಕಾಗಬೇಕು? ಯಾಕೆ ಅನಿಷ್ಟ ಪದ್ಧತಿ ನಿಲ್ಲಬಾರ್ದು? ಕೆಲವರು ಹೇಳ್ತಾರೆ ಇಲ್ಲ ಸರ್, ರೂರಲ್ ಭಾಗದಲ್ಲಿ ಈಗಲೂ ಇದೆ. ಯಾಕೆ ಈಗಲೂ ಇದೆ? ಯಾಕೆ ನಿಲ್ಲಿಸಬಾರ್ದು? ಇವತ್ತು ಅಂದ್ರಹಳ್ಳಿ ಏನಾಯಿತು? ಒಂದು ಕಡೆ ಹೇಳ್ತಾರೆ ಲಕ್ಷ್ಮೀ ದೇವಮ್ಮ ಅವರು ಮಾಡಿಸಿದ್ದು ಅಂತೇಳಿ, ಮತ್ತೊಂದು ಕಡೆ ಶಾರದಮ್ಮ ಅನ್ನೋರು ಷಡ್ಯಂತ್ರ ಮಾಡಿದರು ಅಂತೇಳಿ. ಷಡ್ಯಂತ್ರನೋ ಮತ್ತೊಂದು ಯಂತ್ರನೋ? ಷಡ್ಯಂತ್ರ ಮಾಡಿದರೆ ಷಡ್ಯಂತ್ರ ಮಾಡಿದವ್ರನ್ನು ಕೂಡ ಡಿಸ್ಮಿಸ್ ಮಾಡಿ, ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದರೆ ಕೂಡ ಅಂಥವ್ರನ್ನು ಮಾಡಿ. ಮಧ್ಯಾಹ್ನ 3 ಗಂಟೆಗೆ DCM DKC ನೇತೃತ್ವದ ಸಭೆ ನಡೀತಾ ಇದೆ. ಅಂದ್ರಹಳ್ಳಿ ಶಾಲೆಗೆ ಭೇಟಿ ನೀಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಎಸ್, ಇದನ್ನು ಭಾಳ ಸೀರಿಯಸ್ ಆಗಿ ತಗೋಬೇಕ್ರಿ. ಇದನ್ನು ಭಾಳ ಸೀರಿಯಸ್ ಆಗಿ ತಗೋಬೇಕು. ಏನು ರಾಜಕಾರಣಿಗಳಿಗೆ ಕಾರ್ ಬೇಕು ಅಂದರೆ ಕಾರು, ಡೆಲ್ಲಿಯಲ್ಲಿ ಕಾರು, ಯಾಕೆ ಬಡವರ ಮಕ್ಕಳು ಬಡವರಾಗೆ ಸಾಯ್ಬೇಕೇನ್ರಿ? ಏನು ನಿಮ್ಮ ಕೆಲಸದವರಾಗೆ ಇರಬೇಕು ಅವರು ಪ್ರತಿದಿನ ಕೂಡ? ಏನೋ ಸ್ವಲ್ಪ ಆಟ ಪಾಠ ಓದಲಿ ಅಂತೇಳಿ ಶಾಲೆ ಕಳಿಸಿದ್ರೆ ಅಲ್ಲೂ ಬಿಡ್ತಾ ಇಲ್ವಲ್ಲ? ಅಲ್ಲೂ ಬಿಡ್ತಾ ಇಲ್ಲ ನೀವು. ಏನು ಉತ್ತರ ಕೊಡ್ತೀವಿ ಅಂತೇಳಿ ಗ್ರಾಮೀಣ ಭಾಗದಲ್ಲಿ, ಗ್ರಾಮೀಣ ಬೆಂಗಳೂರು ಯಾಕೆ? ಇವತ್ತು 4 ಗಂಟೆಗೆ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಇಡೀ ರಾಜ್ಯದ ನಮ್ಮ ಎಲ್ಲ ರಿಪೋರ್ಟರ್ಗಳ ನಂಬರ್ ಕೊಡ್ತೀನಿ. ಯಾವ ಜಿಲ್ಲೆಗಳಲ್ಲಿ ಈ ರೀತಿ ನಿಮ್ಮನ್ನು ಯಾವುದೇ ಮಕ್ಕಳನ್ನು ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾ ಇದ್ದಾರೆ ನಂಬರ್ ಕೊಡಿ. ಈ ಅಶೋಕ್ ಹೋಗಿದ್ದಾರಲ್ಲ, ಎಲ್ಲರೂ ಹೋಗಬೇಕು. ಮುಖ್ಯಮಂತ್ರಿಗಳು ಕೂಡ ಹೋಗ್ಲಿ ರೀ, ಯಾಕೆ ಹೋಗಬಾರ್ದು? ನೀವು ಇರೋದೇ ಅದಕ್ಕಲ್ವಾ? ಇಲ್ಲಾದರೂ ತರಬೇಡ್ರಪ್ಪ BJP ಕಾಂಗ್ರೆಸ್ ಅಂತೇಳಿ. ಮಕ್ಕಳನ್ನ ತನ್ನಿ ಅಟ್ಲೀಸ್ಟು. ಹೆಂಗೆ ಶೌಚಾಲಯ ಗುಂಡಿ ಕ್ಲೀನ್ ಮಾಡಿಸ್ತಾ ಇದ್ದೀರಿ ನೀವು? ಆಮೇಲೆ ನೀವು ಅಲ್ಲಿ ದೇವಿ ಯಾರು ಲಕ್ಷ್ಮೀ ದೇವಮ್ಮ ಅವ್ರು ಹೇಳ್ತಾರೆ ನಾನಲ್ಲ, ನಾನು ರಜೆಯಲ್ಲಿದ್ದೆ. ಶಾರದಮ್ಮ ಯಾರೇ ಆಗಿರಲಿ, ಶಾರದಮ್ಮ ಆಗಲಿ ದೇವಮ್ಮ ಆಗಲಿ, ಯಾರೇ ಆಗಿರಿ, ನೀವು ಮಕ್ಕಳ ಹತ್ರ ಒಂದು ವೇಳೆ ಶೌಚಾಲಯ ಗುಂಡಿ ಕ್ಲೀನ್ ಮಾಡಿಸೋದು, ಮಲದ ಗುಂಡಿ ಕ್ಲೀನ್ ಮಾಡಿಸೋದು, ಮನೆಗೆ ಹೋಗ್ಬೇಕಷ್ಟೇ. ಸಸ್ಪೆಂಡ್ ಅಲ್ಲ, ಡಿಸ್ಮಿಸ್ ಆಗಬೇಕು. ಉಗ್ರ ಕಾನೂನು ಕ್ರಮ ತಗೊಳ್ಬೇಕು. ಇವತ್ತು 3 ಗಂಟೆಗೆ DCM ಮೀಟಿಂಗ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಿಮ್ಮ ರಾಜಕಾರಣದ್ದು ಅವನೇನು ಹೇಳ್ದ CM ಬಗ್ಗೆ, ಇವನೇನು ಹೇಳ್ದ, ನೀವು ಯಾವಾಗ ಬರ್ತೀರಿ, ನಿಮ್ಮ ಸರ್ಕಾರ ಬೀಳತ್ತಾ, ಅವ್ರ ಸರ್ಕಾರ ಬೀಳತ್ತಾ? ಅದಕ್ಕೆ ಬೇಕಿದ್ರೆ ಫುಲ್ ಸ್ಟಾಪ್ ಕೊಡ್ತೀವಿ. ಮಕ್ಕಳನ್ನು ಈ ರೀತಿ ಶೋಷಣೆಗೆ ಒಳಪಡಿಸೋದು ಸಾಧ್ಯನೇ ಇಲ್ಲ. ಆಮೇಲೆ ಪೋಷಕರು ಅಷ್ಟೇ, ಮಾಡಿದ್ರೆ ಏನಾಯಿತು? ಇಲ್ಲ, ಮಾಡಬಾರ್ದು ಮಕ್ಕಳು. ಮಾಡೋದಕ್ಕೆ ಜನ ಇದ್ದಾರೆ, ಅವರಿಗೆ ಸಂಬಳ ಕೊಡ್ತಾ ಇದ್ದಾರೆ, ಅವ್ರು ಮಾಡ್ತಾರೆ. ಯಾವುದೇ ಕಾರಣಕ್ಕೆ ಇದನ್ನು ಸಹಿಸ್ಕೊಳ್ಳುವಂಥ ಪ್ರಶ್ನೆನೇ ಇಲ್ಲ. ಯಾಕ್ರಿ ಮಾಡಬೇಕು ಮಕ್ಕಳು? ಯಾಕೆ ಮಾಡಬೇಕು? ಮೊನ್ನೆ ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು ಗೊತ್ತಾ? ಅಮಿತಾಬ್ ಬಚ್ಚನ್ ಮಗಳು, ಶಾರುಖ್ ಖಾನ್ ಮಗ. ಯಾಕೆ ಅವ್ರು ಮಾತ್ರ ಹಾಡಿ ಕುಣಿಬೇಕಾ? ಅವ್ರು ಮಾತ್ರನಾ? ಸಾರಿ, ಅವರು ಮಕ್ಕಳೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಶ್ರೀಮಂತರಾಗೆ ಹುಟ್ಟಬೇಕಾ ಮಕ್ಕಳು ಚೆನ್ನಾಗಿರ್ಬೇಕು ಅಂತಂದರೆ? ಯಾಕೆ ಬಡವರ ಮಕ್ಕಳು ದೊಡ್ಡವರಾಗಬಾರ್ದಾ? ಏನು ನರೇಂದ್ರ ಮೋದಿ ಶ್ರೀಮಂತರ ಮಗ ಆಗಿ ಹುಟ್ಟಿದ್ರಾ? ಈಗ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯ ಶ್ರೀಮಂತ ಮಗ ಆಗಿ ಹುಟ್ಟಿದ್ರಾ? ಎಲ್ಲ ಹಳ್ಳಿಗಾಡಿಂದ ಬಂದವರಲ್ವಾ? ಯಾಕೆ ಈ ಮಕ್ಕಳ ಹತ್ರ ನೀವು ಏನು ಫ್ರಸ್ಟ್ರೇಷನ್ ನಿಮ್ಮದು? SD ಸೋಮಶೇಖರ್ ಆ ಕ್ಷೇತ್ರಕ್ಕೆ ಬರುತ್ತೆ. ಅಂದ್ರಹಳ್ಳಿ ಶಾಲೆ ಎಲ್ಲ ಬರಬೇಕು. ನೀವು ಬಂದು ಏನು ಆಗಬೇಕಾಗಿಲ್ಲ ರೀ ನಮಗೆ. ನೀವು ಅದಕ್ಕೆ ಏನು ಕಾನೂನು ರೂಪಿಸ್ತೀರ ಅದು ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್. ಏನು ಹೊಟ್ಟೆ ಬಟ್ಟೆ ಕಟ್ಟಿ ಪಾಪ ಆ ರಿಕ್ಷಾದಲ್ಲಿ ಹೋಗೋರು, ರಿಕ್ಷಾ ಡ್ರೈವರ್ಸು, ಆ ಕೂಲಿ ಕಾರ್ಮಿಕರು, ಯಾವುದೋ ಮನೆಯಲ್ಲಿ ಹೋಗಿ ಏನೋ ಮುಸುರೆ ತಿಕ್ಕುವಂಥ ಮಕ್ಕಳು, ತಾಯಂದಿರು, ಏನೋ ತಮ್ಮ ಮಕ್ಕಳು ಏನು ಚೆನ್ನಾಗಾಗಲಿ, ಶಾಲೆ ಅಂತ ಒಂದು ಇದೆ, ನಾಳೆ ನಮ್ಮಂಗೆ ಆಗೋದು ಬೇಡ ಅಂತ ಕಳಿಸಿದರೆ ನೀವು ಅಲ್ಲೋದೇ ಮಾಡಿಸ್ತಾ ಇದ್ದೀರಾ? ಬಿಡ್ತೀವ ನಿಮ್ಮನ್ನು? SD ಸೋಮಶೇಖರ್ ಅಲ್ಲಿಗೆ ಹೋಗಿದ್ದಾರಂತೆ. ನಾನು ಹೇಳ್ತಾ ಇರೋದು ಡಿಸ್ಮಿಸ್ ಆಗಬೇಕು. ಅದು ಲಕ್ಷ್ಮೀ ದೇವಮ್ಮ ಅವ್ರದ್ದೊಂದು ಆರೋಪ ಇದೆ, ನಾನಲ್ಲ ಮತ್ತೊಬ್ಬರು, ನಾನು ಶಾಲೆಯಲ್ಲಿ ಇರಲಿಲ್ಲ ಅಂತೇಳಿ. ಶಾರದಮ್ಮ ಮಾಡಿಸಿದ್ದ, ಅದು ಆಗಬೇಕು. ನೀವು ಪ್ರಿನ್ಸಿಪಾಲ್ ಆಗಬೇಕೋ ಅಥವಾ ಮುಖ್ಯ ಶಿಕ್ಷಕಿ ಆಗಬೇಕು ಅಂತೇಳಿ ಮಕ್ಕಳ ಹತ್ರ ಏನಾದರೂ ಈ ರೀತಿ ಮಾಡಿಸಿದ್ರಿ, ನಿಮ್ಮನ್ನು ಜೈಲಿಗೆ ಕಳಿಸಿ ಅಲ್ಲಿ ಶೌಚಾಲಯ ತೊಳಸಬೇಕಾಗತ್ತೆ, ನೆನಪಿಡ್ರಿ. ಆಮೇಲೆ DK ಶಿವಕುಮಾರ್ ಅವರೇ, ನಿಮ್ಮ ಮಗಳು ಸಮೇತ ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾರೆ, ನೀವು ಕೂಡ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದೀರಿ. ನೀವೊಂದು ಏನು ಹೇಳಿದ್ರಲ್ಲ, ಬೈ ಚಾಯ್ಸ್, ಆಮೇಲೆ ಏನು
ಎಜುಕೇಷನಿಸ್ಟ್. ದಯವಿಟ್ಟು ಸರ್ ಇದನ್ನು ಅಷ್ಟು ಸಣ್ಣದಾಗಿ ತಗೋಬೇಡಿ. ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ನಮಗೆ. ಎಸ್ ರಂಜಿತ್ ನನ್ನ ಕಲೀಗ್ ಸ್ಪಾಟಲ್ಲಿದ್ದಾರೆ. ರಂಜಿತ್, 2 ಪಾಯಿಂಟ್ ಕೇಳಿ ಬರ್ತಾ ಇದೆ, ಅದನ್ನು ಸ್ವಲ್ಪ ಫಾಲೋಅಪ್ ಮಾಡಿ. ಒಂದು, ಲಕ್ಷ್ಮೀ ದೇವಮ್ಮ ಹೇಳ್ತಾ ಇರೋದು ನಾನೆಲ್ಲ ಮತ್ತೊಬ್ಬರು ಮಾಡಿಸ್ತಾ ಇರೋದು ಅಂತೇಳಿ ನಂಬರ್ 1. ಎರಡನೇದು, ಲಕ್ಷ್ಮೀ ದೇವಮ್ಮ ಈ ಹಿಂದೆ ಕೂಡ ಸಸ್ಪೆಂಡ್ ಆಗಿದ್ದಾರೆ ಅನ್ನೋಂಥದ್ದು ಇದೇ ಕಾರಣಕ್ಕೆ. ನಂಬರ್ 2. ನಂಬರ್ 3, ಸಸ್ಪೆಂಡ್ ಅಲ್ಲ ಡಿಸ್ಮಿಸ್ ಆಗಬೇಕು. ಸಸ್ಪೆಂಡ್ ಅಲ್ಲ ಡಿಸ್ಮಿಸ್ ಆಗಬೇಕು. ಎಷ್ಟು ಮಾಡಿಸ್ಬೇಕು ಇವರಿಗೆ? ಭ್ರೂಣ ಹತ್ಯೆ ನಾವೇ ಮಾಡಬೇಕಾ ಸ್ಟೋರಿ? ಅದಾದ ನಂತರ ಇವರು ಅದನ್ನು ಅಷ್ಟು ದೊಡ್ಡ ಕಾನೂನು ಮಾಡಬೇಕಾ? ಈ ಮಕ್ಕಳ ವಿಚಾರದಲ್ಲಿ ಮೊನ್ನೆ ಆದಾಗ ಎಲ್ಲಿ 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 ಸತ್ತೋಗಿದ್ರಲ್ಲ? ಕೋಲಾರದಾದಾಗ ಅಲರ್ಟ್ ಆಗ್ಬೋದಿತ್ತಲ್ಲ. ನಿಮಗೆ ಬರ ಪರಿಹಾರಕ್ಕೆ ಡೆಲ್ಲಿಗೆ ಹೋಗೋದು, ಬರ ಪರಿಹಾರದಿಂದ ಬಂದಾಗ ಐಷಾರಾಮಿ ವಿಮಾನದಲ್ಲಿ ಬರೋದು, ಇದೇ ಆಗೋಯ್ತಾ? ನಾವು ಕೇಳಿ ಏನು ಅಜ್ಜಿ ಕತೆ ಥರ ಇಲ್ಲಿ ಕುತ್ಕೋಬೇಕಾ ನಾವು ಪ್ರತಿಯೊಬ್ಬರು ಕೂಡ? ಆ್ಯಂಡ್ ರಂಜಿತ್, ಸ್ಪಾಟಲ್ಲಿದ್ದೀರಿ ನೀವು. ಅಂಜಿನಪ್ಪ ಇರ್ಬೋದು, DDPI ಇರ್ಬೋದು, ಶಿಕ್ಷಣ ಸಚಿವ ಇರ್ಬೋದು. ಎಂಥ ತನಿಖೆಗಳಾಗಬೇಕು ಅಂತಂದರೆ ಇವತ್ತು ಸಂಜೆ 4 ಗಂಟೆಗೆ ಇಡೀ ರಾಜ್ಯಾದ್ಯಂತ ಅದರ ಬಗ್ಗೆ ಫೋನ್ ಆಗ್ತಾ ಇದ್ದೀವಿ ನಾವು. ಯಾರು ಇಂಥದ್ದಾಗತ್ತೆ ನಮಗೆ ಮಾಹಿತಿ ಕೊಡಬೇಕು ಅಂತೇಳಿ. ಇವತ್ತು 3 ಗಂಟೆಗೆ ನೀವು ಮಾಡುವಂಥ ವರದಿ ಯಾವ ರೀತಿ ಪ್ರತಿಫಲಿಸಬೇಕು ಅಂತ ಹೇಳಿದ್ರೆ ಇವತ್ತು 3 ಗಂಟೆಗೆ DK ಶಿವಕುಮಾರ್ ಕರೆದಿರುವಂಥ ಸಭೆ ಇದೆಯಲ್ಲ, ಆ ಸಭೆಯಲ್ಲೇ ನಿರ್ಧಾರ ಆಗಬೇಕು. ಕೇವಲ CBI ಕೇಸನ್ನು ವಾಪಸ್ ತೆಗೆಯೋದು ಮಾತ್ರ ಅಲ್ಲ, ಇಂಥವರು ಯಾರು ಅಪರಾಧ ಮಾಡ್ತಾರೆ ಅಂಥವರಿಗೆ ಶಿಕ್ಷೆ ಆಗಬೇಕು ಅನ್ನೋಂಥ ರೀತಿಯಲ್ಲಿ ಆಗಬೇಕು. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಜಯಪ್ರಕಾಶ್ ಶೆಟ್ಟಿ. ನಾಚಿಕೆ ಆಗಬೇಕು ಜಯಪ್ರಕಾಶ್ ಶೆಟ್ಟಿ ಇಲ್ಲಿದ್ದಂತಹ ಮುಖ್ಯ ಶಿಕ್ಷಕಿಗೆ. 1 ತಿಂಗಳಿಂದ ನಾನು ರಜೆಯಲ್ಲಿದ್ದೀನಿ ಅಂತ ಹೇಳ್ತಾರೆ. ಬಂದು 15 ದಿನ ಆಗಿದೆಯಂತೆ. ಮಕ್ಕಳನ್ನು ಕೇಳಿದರೆ 50 ರೂಪಾಯಿ ಚಿಕ್ಕಿ ಕೊಡಿಸ್ತಾರೆ, ನಮ್ಮ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತಾರೆ. ಇಲ್ಲಿ ಸುಮಾರು 600 ಜನ ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ಜಯಪ್ರಕಾಶ್ ಶೆಟ್ಟಿ. ಇದೇ ರೀತಿ ಅವ್ಯವಸ್ಥೆ ಒಂದಲ್ಲ ಎರಡಲ್ಲ. ಈ ಶಿಕ್ಷಕರಿಗೆ ಇವ್ರ ಮನೆ ಮಕ್ಕಳು ಪೋಷಕರು ಹೇಳ್ತಾ ಇದ್ದಾರೆ, ನಮ್ಮ ಮನೆಗೆ ಬಂದು ನಮ್ಮನೆ ಟಾಯ್ಲೆಟ್ ಅಥವಾ ಬಚ್ಚಲನ್ನ ಕ್ಲೀನ್ ಮಾಡಿ ಅಂತ ಹೇಳಿದರೆ ಹೊಟ್ಟೆ ಉರಿಯಲ್ವಾ, ಸಂಕಟ ಆಗಲ್ವಾ ಅಂತೇಳಿ ಇವತ್ತು ಕೇಳ್ತಾ ಇದ್ದಾರೆ. ನಿಜ ಅದು ಜಯಪ್ರಕಾಶ್ ಶೆಟ್ಟಿ. ಮಾನ ಮರ್ಯಾದೆ ಇದ್ದರೆ ಮಕ್ಕಳ ಕೈಯಲ್ಲಿ ಇವರು ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾರೆ. ಪಿನಾಯಿಲ್ ಬಾಟ್ಲು ಮಕ್ಕಳು ತೋರಿಸ್ತಾ ಇದ್ದಾರೆ, ಸರ್ ನಾವು ಇದೇ ಬಾಟ್ಲಲ್ಲಿ ನಿನ್ನೆ ಕ್ಲೀನ್ ಮಾಡಿದ್ವಿ ಸರ್, ಒಂದೊಂದು ದಿನ ಒಬ್ಬೊಬ್ಬರು ಕ್ಲೀನ್ ಮಾಡಬೇಕು ಸರ್, ಒಂದು ಕ್ಲಾಸ್ನವ್ರು ಒಂದಿನ ಆದರೆ ಮತ್ತೊಂದು ಕ್ಲಾಸ್ನವ್ರು ಮತ್ತೊಂದು ದಿನ ಅಂಥೇಳಿ. ಮಾನ ಮರ್ಯಾದೆ ಇಲ್ವಾ ಇವರಿಗೆ? ನಾಚಿಕೆ ಆಗಲ್ವಾ ಇವರಿಗೆ? ಮೊನ್ನೆ ಕೋಲಾರದಲ್ಲಿ ಆಗಿರುವಂಥ ಘಟನೆ ಇಡೀ ಸರ್ಕಾರವೇ ತಲೆ ತಗ್ಗಿಸಿ ಅಲ್ಲಿಗೆ ಹೋಗಿ ಸ್ಪಾಟ್ ವಿಸಿಟ್ ಮಾಡಿ ಸಂಬಂಧಪಟ್ಟವರನ್ನ ಸಸ್ಪೆಂಡ್ ಮಾಡಿತ್ತು, ಡಿಸ್ಮಿಸ್ ಮಾಡಿತ್ತು. ಅದೇ ರೀತಿ ಘಟನೆ ಈಗ ರಾಜ್ಯದ ರಾಜಧಾನಿ ಬೆಂಗಳೂರು ಅಂದ್ರಳ್ಳಿಯಲ್ಲಿ ಆಗಿದೆ ಅಂತ ಹೇಳಿದ್ರೆ, ಕೂಗಳತೆ ದೂರದಲ್ಲಿ ಆಗಿದೆ ಅಂತ ಹೇಳಿದ್ರೆ ನಾಚಿಕೆ ಆಗಲ್ವಾ? ಪೋಷಕರಿದ್ದಾರೆ ಜಯಪ್ರಕಾಶ್ ಶೆಟ್ಟಿ, ನಾನು ಮಾತಾಡಲ್ಲ, ಅವ್ರನ್ನೇ ಮಾತಾಡ್ತೀನಿ. ಈ ಶಾಲೆಯಲ್ಲಿ ಕಲ್ತವ್ರವರು, ಈ ಶಾಲೆಯಲ್ಲಿ ಕಲ್ತು ಇವತ್ತು ತಮ್ಮ ಜೀವನ ರೂಪಿಸ್ಕೊಂಡು ಅಗೇನ್ ಈ ಶಾಲೆ ಇಷ್ಟು ಅವ್ಯವಸ್ಥೆ ಅಥವಾ ಈ ಶಾಲೆ ಅವನತಿಗೆ ಬಂದಿದೆ. ಶಿಕ್ಷಕರ ನಿರ್ಲಕ್ಷ್ಯಕ್ಕೆ, ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇವತ್ತು ಹಿಡಿಶಾಪ ಹಾಕ್ತಾ ಇದ್ದಾರೆ. ನಾವು ಕಲ್ತಂಥ ಶಾಲೆ ಇವತ್ತು ಮುಚ್ಚೋ ಹಂತಕ್ಕೆ ಮಕ್ಕಳನ್ನೆಲ್ಲ ಇವರು ಹಾದಿ ಬೀದಿಗೆ ಬಿಟ್ಟು ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿ ನಾಚಾರ ಮಾಡಿಬಿಟ್ಟಿದ್ದಲ್ಲ ಅಂತೇಳಿ ಮಾತಾಡ್ತಿದ್ದಾರೆ ಜಯಪ್ರಕಾಶ್ ಶೆಟ್ಟಿ. ನಾನು ಮಾತಾಡಲ್ಲ, ಅವ್ರನ್ನೇ ಮಾತಾಡ್ತೀನಿ. ಸರ್ ಹೇಳಿ, ತಾವು ಇಲ್ಲೇ ಇದ್ದವ್ರ ಸರ್, ಹೇಳಿ ಬೇಜಾರಾಗಲ್ವ ಸರ್? ನಮ್ಮನೆ ಮಕ್ಕಳನ್ನ ಇಲ್ಲಿ ಟಾಯ್ಲೆಟ್ ಕಳ್ಸೋಕ್ಕೆ ಕ್ಲೀನ್ ಮಾಡಿಸ್ತಾರೆ ಅಂತ ಹೇಳಿದ್ರೆ ಅವ್ರ ಮನೆಯವ್ರು ನಾವು ಟಾಯ್ಲೆಟ್ ಹೊಟ್ಟೆ ಸಂಕಟ ಆಗಲ್ವಾ? ಅದರಲ್ಲಿ 2 ಮಾತಿಲ್ಲ ಸ್ವಾಮಿ. ನಾನು ಹೇಳೋದು ಇಷ್ಟೇ, STMC ಅಂತ ಮಾಡಿದ್ದೀವಿ, BO ಅಂತ ಇದ್ದಾರೆ. ಆ BO ಆಗಲಿ STMC ಅಧ್ಯಕ್ಷರು ಮೆಂಬರ್ ಇದ್ದಾರೆ. ಆ ಮೆಂಬರ್ಗಳು 12 ಜನ ಮೆಂಬರ್ನು ಪ್ರತಿ ತಿಂಗಳ ಮೀಟಿಂಗ್ ಕರೆದಾಗ ಈ ಶಾಲೆ ಅವನತಿ ಬಗ್ಗೆ ಮಾತಾಡಬೇಕು. ಅದನ್ನ ಯಾರೂ ಮಾತಾಡಲ್ಲ, STMC ಕರೆಯಲ್ಲ. ಇಲ್ಲಿ HM ಏನು ಬೇಕೋ ಅದೇ ಅವ್ರದ್ದೇ ದರ್ಬಾರು, ಅವರೇ ಆಡಿದ್ದೇ ಆಟ, ಅವ್ರು ಮಾಡಿದ್ದೇ ಆಟ. ಈ ಮಟ್ಟಕ್ಕೆ ನಮ್ಮ ಶಾಲೆಯಲ್ಲಿ ಇವತ್ತು ಟಾಯ್ಲೆಟ್ ಕ್ಲೀನಿಂಗ್ಗೆ ಈ ಮಟ್ಟಕ್ಕೆ ತಲುಪವ್ರೆ ಅಂತ ಅಂದಾಗ ಮೊನ್ನೆ ನೋಡಿದ್ವಿ ಅಂತ ಅಂದ್ರೆ HMಗೆ ಮಾನ ಮರ್ಯಾದೆ ಲಜ್ಜೆ ಗಿಜ್ಜೆ ಏನಾದ್ರೂ ಇದ್ರೆ ಇವತ್ತು ಮಾಡಿದ್ರಲ್ಲ ಗನಂದಾರಿ ಕೆಲಸ ಇಲ್ಲ ಸ್ವಾಮಿ. ಅದು ಇದ್ದಿದ್ರೆ ಅದು ಮಾಡ್ತಿರ್ಲಿಲ್ಲ. ಮತ್ತೆ ಅವ್ರ ಮಕ್ಕಳನ್ನ ಈ ಶಾಲೆ ಕರ್ಕೊಬಂದ್ಬಿಟ್ಟು ಯಾತಕ್ಕೆ ಹೈಟೆಕ್ ಶಾಲೆಗೆ ಸೇರಿಸ್ಬೇಕು? ಅವರು ಈ ಶಾಲೆ ಕರ್ಕೊಬರ್ಲಿ, HM ಇಲ್ಲೇ ಇಲ್ವಾ? ಅಲ್ಲಿ ಕರ್ಕೊಬಂದು ಸೇರಿಸ್ಕೋಬೇಕು. ಈ ಶಾಲೆಯಲ್ಲಿ ಅವ್ರ ಮಕ್ಕಳನ್ನ ತೊಳಸ್ಲಿ, ಆಗ ನಮ್ಮ ಮಕ್ಕಳನ್ನ ತೊಳಸೋಣ ನಾವು. ಇವ್ರಿಗೆ ಮಾನ ಮರ್ಯಾದೆ ಸರ್, ನಿಮ್ಮ ಚಾನಲ್ ಮುಖೇನ ಹೇಳ್ತಾ ಇದ್ದೀನಿ, ಇಲ್ಲಿ ಖಂಡಿತವಾಗಿ 1 ವಾರ ಅಥವಾ 2 ವಾರ ಸಸ್ಪೆಂಡ್ ಅಂತೀರಿ ನಿಮ್ಮ ಚಾನಲ್ ಮುಖೇನ. ಅಲ್ಲಲ್ಲ ಇರಿ ಚಾನಲ್ ಮುಖೇನ ಹೇಳ್ತೀರಿ, ಆದರೆ ಬೇರೆ ಶಾಲೆಗೆ ವರ್ಗಾವಣೆ ಆಗಿರುತ್ತೆ, ಮೊದಲೇ ಪ್ರೀ ಪ್ಲ್ಯಾನ್ ಅದು. ಆದರೆ ನೀವು ಈಗ ಮಾತಾಡಿದ್ದನ್ನು ಮತ್ತೆ ರೀಪ್ಲೇ ಮಾಡಲ್ಲ. ಈ ಶಾಲೆ ಈ ಮುಖ್ಯ ಶಿಕ್ಷಕಿ ಬೇರೆ ಶಾಲೆಗೆ ಹೋದ್ರಲ್ಲ, ಅವರು ಸಸ್ಪೆಂಡ್ ಆದ್ರ
ಅಲ್ಲಿ ಡ್ಯೂಟಿ ಮಾಡ್ತಾವ್ರಂತ ಮತ್ತೆ ಚಾನಲಲ್ಲಿ ಕೊಡಲ್ಲ. ಮತ್ತು ಚಾನಲ್ನವ್ರಿಗೂ ನಮಗೆ ಸ್ವಲ್ಪ ಬೇಸರನೇ. ಯಾಕೆ ಬೇಸರಲ್ಲ, ನಾವು ಏನು ವಿಚಾರ ಇದೆ ಅದನ್ನೇ ಹೇಳ್ತೀವಿ. ಹೇಳಿ, ತಾವು ಇದೇ ಶಾಲೆಯಲ್ಲಿ ಕಲ್ತಿರೋರ ಹೆಂಗೆ ಏನು? ಈ ಶಾಲೆಯಲ್ಲಿಲ್ಲ, ನಾವು ಮಕ್ಕಳನ್ನ ಕಲಿಸ್ತಾ ಇದ್ದೀವಿ. ಅಂದರೆ ಈ ಶಾಲೆಯ ಬಗ್ಗೆ ಎಷ್ಟು ವರ್ಷದಿಂದ ಇತ್ತಿಲ್ಲ ಶಾಲೆ? ಸರ್ ನಾನು ಇಲ್ಲಿಗೆ ಬಂದು 16 ವರ್ಷ, ಅಲ್ಲಿಂದ ನೋಡಿದ್ದೀನಿ ಅಷ್ಟೇ, ಅದ್ರ ಮುಂಚೆ ಗೊತ್ತಿಲ್ಲ. ಇದು ಬಿಟ್ರೆ ಬೇರೆ ಏನೋ ವ್ಯವಸ್ಥೆ ಇದೆ ಸರ್ ಈ ಶಾಲೆಯಲ್ಲಿ? ಇಲ್ಲ ಬೇರೆದೇನಿಲ್ಲ. ಬೇರೇನಿಲ್ಲ. ಮಕ್ಕಳೆಲ್ಲ ಪಾಠ ಎಲ್ಲ ಹೇಗೆ ಚೆನ್ನಾಗಿ ಮಾಡ್ತಾರ? ಪಾಠ ಎಲ್ಲ ಮಾಡ್ತಾರೆ ಸರ್, ಆಬ್ಸೆಂಟ್ ಆಗಿರೋದು ಲೆಕ್ಕ ತಗೊಂತ ಇಲ್ಲ ಇಲ್ಲಿ. ಶಾರದಾ ಮೇಡಮ್ ಮತ್ತೆ ಲಕ್ಷ್ಮಿ ಮೇಡಮ್ ಅಂತೇಳಿ ಅವರಿಬ್ಬರು ನಡುವೆ ಆಗ್ಬರಲ್ವಂತೆ, ಮತ್ತೊಂದು ಅಂತ ತಮ್ಮ ಗಮನಕ್ಕೆಲ್ಲ ಬಂದಿತ್ತೆ? ನಮ್ಮ ಇನ್ನೊಂದು ಅದೆಲ್ಲ ನಮಗೆ ಗೊತ್ತಿಲ್ಲ. ಮಕ್ಕಳಿಗೆ ಸ್ವಲ್ಪ ಅನ್ನ ಸ್ವಲ್ಪ ಹೊಟ್ಟೆ ತುಂಬ ಆಗ್ತಾ ಇಲ್ಲ, ಉಳ್ದಿದ್ದೆಲ್ಲ ಅವ್ರು ಪಾರ್ಸಲ್ ಮಾಡ್ಕೊತಾವ್ರೆ. ಸಾಂಬಾರು ಜಾಸ್ತಿ ಹೆಚ್ಚಾಗಿ ಉಳ್ದಿದ್ದೆಲ್ಲ ಮೂರಿ ಸಲ್ತಾ ಇದ್ದಾರೆ. ಏನು ಸಾಂಬಾರು? ಉಳ್ದಿದ್ದ ಸಾಂಬಾರೆಲ್ಲ ಸಂಜೆ ಮೂರಿ ಸಲ್ತಾ. ಈ ದಿನ ಬಂದ್ರಲ್ಲ ಸರ್, ಒಬ್ಬರಾದ್ರು ಯಾರು ಮಾಧ್ಯಮ ಮಿತ್ರರು ಅಲ್ಲಿ ಕುಂತ್ಕೊಂಡು ಕೊಠಡಿ ಒಳಗೆ ಮಕ್ಕಳು ಊಟ ಮಾಡೋದನ್ನ ತಾವು ಯಾರಾದರೂ ಪೋಷಕರನ್ನ ಕರೆದು ನೋಡಿದ್ರಾ? ಊಟ ಮಾಡಿದ್ರಾ? ನೋಡೋದಲ್ಲ ಸರ್, ಊಟ ಮಾಡಬೇಕು. ಅದು ಟೇಸ್ಟ್ ಹಂಗಿತ್ತು. ನಮ್ಮನೆ ಊಟನಾ? ಸರ್ಕಾರಿ ಶಾಲೆ ಊಟನಾ? ಸರ್ಕಾರಿ ಶಾಲೆ ಊಟ ಅಲ್ಲ, ಅದು ನಮ್ಮನೆ ಊಟ ಅಂತಲೇ ಮಾಡಿರೋದು. ಅದು ಸರ್ಕಾರಿ ಶಾಲೆ ಊಟ ಅಲ್ಲ, ಅದು ಯಾವುದೋ ಅಕ್ಕಿ ತಂದು ಯಾವುದೇ ಬೇಳೆ ಹಾಕೋದಲ್ಲ, ನಮ್ಮನೆ ಊಟ ಅಂತಾನೆ. ಅಮ್ಮ, ಬೇಜಾರಾಗಲ್ವಾ? ನಮ್ಮನೆ ಮಕ್ಕಳು ಇಲ್ಲಿ ಶಾಲೆಗೆ ಬಂದು ಇಲ್ಲಿ ಶಾಲೆ ಟಾಯ್ಲೆಟ್ ತೊಳಿತಾರೆ ಅಂತ ಹೇಳಿದ್ರೆ ಬೇಜಾರಾಗಲ್ವಾ? ಹೊಟ್ಟೆ ಬೇಜಾರಾಗುತ್ತೆ ಸರ್, ಬೇಜಾರಾಗುತ್ತೆ. ಏನು ಮಾಡೋದು, ನಾವಿದೇ ಊರವ್ರಿ. ಬರ್ದೇ ಇದ್ರು ನಮ್ಮ ಮಕ್ಕಳೆಲ್ಲ ಓದಿದ್ದಾಯ್ತು ಸರ್. ಆವಾಗ ಏನು ಹಿಂಗಿರಲಿಲ್ಲ ಸರ್. ಇವಾಗ ಒಂದು 5-6 ವರ್ಷದಿಂದ ಈಚೆಗೆ ಹಿಂಗೆ. ಮೊದಲೆಲ್ಲ ಚೆನ್ನಾಗಿದ್ರು ಮಿಸ್. ಹೆಡ್ ಮೇಡಮ್ ಸರಿ ಇಲ್ವಂತೆ, ಎಲ್ಲ ಮಕ್ಕಳ ಹತ್ರ ಕೆಲಸ ಮಾಡಿಸ್ತಾರಂತೆ, ಅವ್ರೇನು ಗಮನನೇ ಇರಿಸಲ್ಲ ಅಂತ. ಹೌದಾ? ಹೌದು ಸರ್. ಅವ್ರದ್ದೇನೆ ನಮಗೆ ಗೊತ್ತಿಲ್ಲ ಸರ್. ಅವರು ಒಳ್ಳೆ ಮಿಸ್ಸೇನೆ. ಅವರು ಶಾಲೆ ಬೆಳಿಬೇಕು, ಇಲ್ಲಿನ ಮಕ್ಕಳು ಶಾಲೆಯಲ್ಲಿ ಕಲಿತು ದೊಡ್ಡ ದೊಡ್ಡ ವ್ಯಕ್ತಿ ಆಗಬೇಕು ಅಂತೇಳಿ ನಮ್ಮೆಲ್ಲರ ಮನಸ್ಸಲ್ಲಿ ಇರುತ್ತೆ. ಶಾಲೆನೇ ಹಿಂಗಾದ್ರೆ ಹೆಂಗೆ? ಮಕ್ಕಳೆಲ್ಲ ಹೆಂಗೆ ಕಲಿತಾರೆ? ಮುಂದಕ್ಕೆ ತೊಂದರೆ ಸರ್, ತೊಂದರೆ. ನಮ್ಮ ಮಕ್ಕಳೆಲ್ಲ ಓದಬೇಕಾದ್ರೆ ಹಿಂಗಿರಲಿಲ್ಲ, ಎಲ್ಲ ಚೆನ್ನಾಗಿದ್ದು. ಎಲ್ಲ ಸೌಕರ್ಯ ಸರ್ಕಾರ ಕೊಟ್ಟಿದೆ ಅಂತ ಹೇಳುತ್ತಲ್ಲ, ಇದೇ ಸೌಕರ್ಯ ಕೊಟ್ಟಿರೋದಾ? ಮಕ್ಕಳನ್ನ ಟಾಯ್ಲೆಟ್ ಕಳಿಸಿರೋದು? ಇಲ್ಲ ಸರ್, ನಮ್ಮ ಮಕ್ಕಳು ನಾವು ಮನೆಗೆ ತೊಳ್ಸ್ಬಿಡ್ತೀವ. ನಮ್ಮ ಮಕ್ಕಳು ಥರನೇ ತಾನೇ ಆ ಮಕ್ಕಳು. ಯಾಕೆ ಸ್ಕೂಲಲ್ಲಿ ಈ ಥರ ಮಾಡಬೇಕು? ಬೇಸರ ಆಗಲ್ವಾ ಇದನ್ನ? ಬೇಸರ ಆಗುತ್ತೆ ಸರ್. ಸರ್ ಹೇಳಿ, ತಾವು ಹಳೆ ವಿದ್ಯಾರ್ಥಿ ಸರ್ ಇಲ್ಲಿದ್ದು? ಹೌದು ಸರ್. ಸುಮಾರು ನಾವು 1ನೇ ಕ್ಲಾಸಿಂದನೂ 8th ಗಂಟನೂ ಇಲ್ಲೇ ಓದಿದ್ದು. ಅವಾಗೇನು ಸೌಕರ್ಯ ಇರಲಿಲ್ಲ, ಆಗಲೂ ಕೂಡ ತುಂಬ ಚೆನ್ನಾಗಿ ಕಲಿತು ಬೆಳೆದು ಇವತ್ತು ಒಂದು ಹಂತಕ್ಕೆ ಬಂದಿದ್ದೀರಿ ತಾವೆಲ್ಲರೂ. ಇವತ್ತು ಎಲ್ಲ ಸೌಕರ್ಯ ಇದೆ, ಟೀಚರ್ಸಿಗೆ ಸಂಬಳದಿಂದ ಹಿಡಿದು ಮತ್ತೊಂದು ಎಲ್ಲ ಅನುಕೂಲ ಇದೆ. ಇಂಥ ಟೈಮ್ನಲ್ಲಿ ಹಿಂಗೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಬೇಸರ ಆಗಲ್ಲ? ಬೇಸರ ಆಗುತ್ತೆ ಸರ್. ಇವಾಗ ಹೆಡ್ ಮೇಡಮ್ ಬಂದು ಈ ಥರ ಎಲ್ಲ ಮಾಡ್ತಾರೆ ಅಂದರೆ ಎಲ್ಲರಿಗೂ ಬೇಸರ ಆಗುತ್ತೆ. ಇವಾಗ ಇನ್ನೂ ನಮ್ಮ ಮಕ್ಕಳು ಎಲ್ಲ ಓದ್ತಾ ಇದ್ದಾರೆ, ಅವ್ರಿಗೂ ಇದೇ ಥರ ಮಾಡಿಸಿದ್ರೆ ಥ್ಯಾಂಕ್ ಯು ರಂಜಿತ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಟಾಯ್ಲೆಟ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಇವತ್ತು 4 ಗಂಟೆಗೆ ಇಡೀ ರಾಜ್ಯಾದ್ಯಂತ ಇರುವಂಥ ನಮ್ಮ ರಿಪೋರ್ಟರ್ಗಳ ನಂಬರ್ ನಿಮ್ಗೆ ಕೊಡ್ತೀನಿ. ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಜಿಲ್ಲೆ, ನಿಮ್ಮ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಿಮ್ಮ ಮಕ್ಕಳನ್ನು ಯಾರಾದರೂ ಈ ಥರ ಟಾಯ್ಲೆಟ್ ಕ್ಲೀನಿಂಗ್ ಮಾಡಿಸ್ತಾ ಇದ್ದರೆ, ಯಾವ ಟೀಚರೇ ಆಗಿರಲಿ, ನಮಗೆ ಕರೆ ಮಾಡಿ ಹೇಳಿ. ನಾವು ಇದನ್ನು ದೊಡ್ಡ ಅಭಿಯಾನ ಮಾಡ್ತೀವಿ.